ಹಾಯ್ ಫ್ರೆಂಡ್ಸ್, ಪ್ರೋಟಾನ್ ಲರ್ನಿಂಗಿಗೆ ಸ್ವಾಗತ. ಪ್ರೋಟಾನ್ ಲರ್ನಿಂಗದ್ದು ಯೂಟ್ಯೂಬ್ ಚಾನಲ್ ಹೆಸರು #KPSC ಅಂತೇಳಿ. ಸೊ ನಾವು ಇವತ್ತಿನ ವಿಡಿಯೋ ಒಳಗೆ ಏನೈತಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡತ್ತೀವಿ. ಸೊ ಅವ ಏನಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು. ಸೊ ಆ ಆರ್ಗನೈಸೇಷನ್ಗಳದ್ದು ಹೆಡ್ ಕ್ವಾರ್ಟರ್ ಎಲ್ಲೈತೆ ಅನ್ನೋದು ಇವತ್ತಿನ ವಿಡಿಯೋ ಒಳಗೆ ನಾವು ನೋಡ್ಕೊತ ಹೋಗೋಣ. ಸೊ ಇದು ಸಿನ್ಸ್ ಸ್ಟ್ಯಾಟಿಕ್ ಟಾಪಿಕ್ ಇರೋ ಕಾರಣದಿಂದ ನಾವು ಬರೀ ಹೆಡ್ ಕ್ವಾರ್ಟರ್, ಅದರದ್ದು ಆರ್ಗನೈಸೇಷನ್ ಮತ್ತು ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಷ್ಟೇ ನೋಡ್ತೀವಿ. ಸೊ ಒಮ್ಮೆ ಡೀಟೇಲ್ ಆಗಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಪ್ರತಿಯೊಂದ್ರದ್ದು ಅಂದ್ರೆ ಒಂದೊಂದ್ರದ್ದು ಬ್ರಿಕ್ಸ್ ಫಾರ್ ಎಕ್ಸಾಂಪಲ್ ಇತ್ತಂದ್ರೆ ಬ್ರಿಕ್ಸ್ದ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆಸಿಯಾನ್ ಅಂತಿತ್ತಂದ್ರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. OECD ಇತ್ತಂದ್ರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಇದ್ರ ಬಗ್ಗೆ ವಿಡಿಯೋಸ್ ನಿಮಗೆ ಈಗ ಅರ್ಜೆಂಟ್ಲಿ ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಸೊ ಒಂದೊಂದು ಆರ್ಗನೈಸೇಷನ್ ಪ್ರತಿ ಒಂದು ಎರಡು ದಿನಕ್ಕೆ ಒಂದೊಂದು ವಿಡಿಯೋ ಬಿಡ್ಕೋತಾ ಹೋಗ್ತೀನಿ. ಸೊ ಈಗೇನೈತಿ ಬರೀ ಆರ್ಗನೈಸೇಷನ್ ಮತ್ತು ಅದರ ಹೆಡ್ ಕ್ವಾರ್ಟರ್ ಬಗ್ಗೆ ಈ ವಿಡಿಯೋ ಒಳಗೆ ಹೇಳ್ಕೋತಾ ಹೋಗ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಪ್ರೋಟಾನ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಹೆಸರು ಏನೈತಿ #KPS ಅಂತೈತಿ. ಸೊ ಪ್ರೋಟಾನ್ ಲರ್ನಿಂಗದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಐತಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಒಳಗೆ ಸರ್ಚ್ ಒಳಗೆ ಹೋಗಿ ನೀವೇನೈತಿ @ಪ್ರೋಟಾನ್ ಲರ್ನಿಂಗ್ ಅಂತ ಹೊಡೆದ್ರಪ್ಪ ಅಂತಂದರೆ ಇವು ಪೇಜಸ್ಗಳು ಸಿಗ್ತವೆ. ಸೊ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು. ಸೊ ಏನಾದರೂ ಮಾಹಿತಿಗಳಿತ್ತಪ್ಪ ಅಂದ್ರೆ ಅಲ್ಲಿ ಪಡಿಬಹುದು. ಅದಲ್ಲದೆ ನಮ್ಮದು www.protonlearning.in ಅಂತೇಳಿ ಒಂದು ವೆಬ್ಸೈಟ್ ಐತಿ. ಸೊ ಈ ವೆಬ್ಸೈಟ್ ಒಳಗೆ ಏನೈತಿ ನಿಮಗೆ ಸಸ್ತಾ ರೇಟ್ನಾಗ ಕೋರ್ಸಸ್ಗಳು ಸಿಗ್ತಾವೆ. ಸೊ ಆ ಕೋರ್ಸಸ್ಗಳನ್ನು ಬೈ ಮಾಡಿ ನಿಮ್ಮ ಎಕ್ಸಾಮಿಗೆ ಅನುಕೂಲ ಆಗಂಗೆ ನಾವು ಏನೈತಿ ಕೋರ್ಸಸ್ಗಳನ್ನು ಡಿಸೈನ್ ಮಾಡಿವಿ. ಅದನ್ನು ನೀವು ಅದರದ್ದು ಉಪಯೋಗ ಪಡ್ಕೋರಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ವರ್ಲ್ಡ್ ಬ್ಯಾಂಕ್. ಓಕೆ, ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂತಂದ್ರೆ 1945 ಸ್ಥಾಪನೆ ಆಗಿತ್ತು. ಸೊ ವರ್ಲ್ಡ್ ಬ್ಯಾಂಕದ ಹೆಡ್ ಕ್ವಾರ್ಟರ್ ಇತ್ತಪ್ಪ ಅಂತಂದ್ರೆ ವಾಷಿಂಗ್ಟನ್ DC. ಸೊ ವಾಷಿಂಗ್ಟನ್ DC USA ಒಳಗೆ ಬರ್ತದೆ. ಸೊ ವರ್ಲ್ಡ್ ಬ್ಯಾಂಕದ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC USA ಒಳಗೆ ಐತಿ. 1945 ಇದು ಸ್ಥಾಪನೆ ಆಗೈತಿ. ಸೊ 1944 ಬ್ರಿಟನ್ ವುಡ್ ಟ್ವಿನ್ಸ್ ಅಂತೇಳಿ ಒಂದು ಇದು ಇತ್ತು, ಆರ್ಗನೈಸೇಷನ್ಗಳು ಫಾರ್ಮ್ ಆಗಿದ್ದು. ಆ ಟ್ವಿನ್ಸ್ ಯಾವ್ಯಾವಪ್ಪ ಅಂತಂದ್ರೆ ಒಂದು ವರ್ಲ್ಡ್ ಬ್ಯಾಂಕ್ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆ, ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಒಮ್ಮೆ ಕ್ವಶನ್ಸ್ ಕೇಳ್ಬೋದು. ಬ್ರಿಟನ್ ವುಡ್ ಟ್ವಿನ್ಸ್ ಇವು ಕೆಳಕೊಟ್ಟಿದ್ರೊಳಗೆ ಯಾವ್ಯಾವು ಅಂತ ಕೇಳಿದ್ರಪ್ಪ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಮತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಈ ಬ್ರಿಟನ್ ವುಡ್ ಟ್ವಿನ್ಸ್ ಯಾವಾಗ ಬಂದಿತ್ತಪ್ಪ ಅಂದ್ರೆ 1944 ಬಂದಿತ್ತು. ಸೊ ವರ್ಲ್ಡ್ ಬ್ಯಾಂಕದ ಕರೆಂಟ್ ಪ್ರೆಸಿಡೆಂಟ್ ಇಲ್ಲ ಕರೆಂಟ್ ಇಂಪಾರ್ಟೆಂಟ್ ಪರ್ಸನ್ ಯಾರಪ್ಪ ಅಂತಂದ್ರೆ ಅಜಯ್ ಬಂಗಾ ಅವರು. ಓಕೆ, ಅಜಯ್ ಬಂಗಾ ಅವರು ಯಾವಾಗ ಅಪಾಯಿಂಟ್ ಆಗ್ಯಾರಪ್ಪ ಅಂತಂದ್ರೆ ಜೂನ್ 2, 2023 ಇವರು ಅಪಾಯಿಂಟ್ ಆಗ್ಯಾರ. ಸೊ ಈ ಅಜಯ್ ಬಂಗಾ ಅವರು ಯುನೈಟೆಡ್ ಸ್ಟೇಟ್ಸ್ದವರು. ಸೊ ಯುನೈಟೆಡ್ ಸ್ಟೇಟ್ಸ್ ಕಂಟ್ರಿಗೆ ಇವರು ಬಿಲಾಂಗ್ ಆಗ್ತಾರೆ, ಅಜಯ್ ಬಂಗಾ ಅವರು. ಓಕೆ, ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಒಳಗೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಐತಿ. ಸೊ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಒಳಗೆ ಒಂದು 5 ಆರ್ಗನೈಸೇಷನ್ಸ್ ಬರ್ತಾವೆ. ಸೊ ಆ 5 ಆರ್ಗನೈಸೇಷನ್ಸ್ ಯಾವ ಅಂಥೇಳಿ ನಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರ್ತದೆ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಒಳಗೆ ಯಾವ್ಯಾವ ಬರ್ತಾವೆ ಅಂಥೇಳಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಏನೈತಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಒಳಗೆ ಯಾವ್ಯಾವ ಬರ್ತಾವೆ ಅಂತ ನಾವು ಇಲ್ಲಿ ನೋಡೋಣ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ರೀಡೆವಲಪ್ಮೆಂಟ್ ಅನ್ನೋದು ಒಂದು ಆರ್ಗನೈಸೇಷನ್, ಒಂದು ಇನ್ಸ್ಟಿಟ್ಯೂಷನ್. ಆಮೇಲೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ ಒಂದು ಇನ್ಸ್ಟಿಟ್ಯೂಷನ್. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ ಒಂದು ಅಸೋಸಿಯೇಷನ್. ಆಮೇಲೆ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂತೇಳಿ ಒಂದು ಆರ್ಗನೈಸೇಷನ್. ಆಮೇಲೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಾದರೂ ಡಿಸ್ಪ್ಯೂಟ್ ಇತ್ತಪ್ಪ ಅಂತಂದರೆ ಇದು ಸೆಟಲ್ಮೆಂಟ್ ಸಲುವಾಗಿ ಒಂದು ಇಂಟರ್ನ್ಯಾಷನಲ್ ಸೆಂಟರ್ ಮಾಡ್ಯಾರ. ಸೊ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂಡರ್ ಇವು ಅಷ್ಟು ಇನ್ಸ್ಟಿಟ್ಯೂಷನ್ಸ್ ಬರ್ತಾವೆ. ಅವ ಹೆಸರು ಏನೈತಿ ಅದರ ತಕ್ಕಂತೆ ಕೆಲಸ ಮಾಡ್ತಾವೆ. ಓಕೆ, ಯಾವಾಗಲೂ ಯಾವುದೇ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಓದ್ತಿದ್ರಪ್ಪ ಅಂತಂದರೆ ಸೊ ಅದು ಯಾವ ರೀತಿಯಾಗಿ ಅದರದ್ದು ಹೆಸರು ಮಾಡ್ಯಾರ ಅದರನಾಗೆ ಜಾಸ್ತಿಯಾಗಿ ನಮಗೆ ಕ್ಲೂ ಸಿಗುವಂಥ ಸಾಧ್ಯತೆ ಇರ್ತೈತಿ. ಸೊ ಯಾವಾಗಲೂ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಓದೋದಿತ್ತಪ್ಪ ಅಂದರೆ ಹೆಸರ ಬಗ್ಗೆ ಬ್ರೇಕ್ ಮಾಡಿ ಓದೋದು ಭಾಳ ಒಂದು ಯೂನಿಕ್ ಟೆಕ್ನಿಕ್. ಅವ್ರು ಹಂಗೆ ಓದೋದ್ರಿಂದ ಏನೈತಿ ನಮ್ಮ ಅರ್ಧ ಕೆಲಸ ಏನೈತಿ ರೆಡ್ಯೂಸ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ನೋಡೋಣ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವಾಗ ಫೌಂಡ್ ಆಗಿತ್ತಪ್ಪ ಅಂದರೆ 1944 ಫೌಂಡ್ ಆಗಿತ್ತು. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂದ್ರೆ ವಾಷಿಂಗ್ಟನ್ DC USA ಒಳಗೆ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡದ್ದು ಎಷ್ಟು ಮಂದಿ ಮೆಂಬರ್ಸ್ ಅದಾರಪ್ಪ ಅಂತಂದ್ರೆ 190 ಕಂಟ್ರಿಗಳ ಈ IMFದು ಮೆಂಬರ್ ಅದಾರೆ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡದ್ದು ಒಂದು ಕರೆನ್ಸಿಯಾಗಿ ಯೂಸ್ ಮಾಡ್ತಾರೆ. ಸೊ ಆ ಕರೆನ್ಸಿ ಹೆಸರು ಏನಪ್ಪ ಅಂತ ಕೇಳ್ತಾರೆ ಒಮ್ಮೆ. ಸೊ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರಿತೀವಿ. ಸೊ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತೈತಿ, ಹೆಂಗೆ ಏನು ಅನ್ನೋದು ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಥೇಳಿ ಸಪ್ರೇಟಾಗಿ ಡಿಸ್ಕಸ್ ಮಾಡುವಾಗ ಇದು SDR ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಕರೆಂಟ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡದ್ದು ಯಾರಪ್ಪ ಅಂತಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಪ್ಪ ಅಂದರೆ ಕ್ರಿಸ್ಟಿನಾ ಜಾರ್ಜೋವಿಯಾ ಅಂತ ಹೇಳಿದಾರೆ. ಸೊ ಈ ಕ್ರಿಸ್ಟಿನಾ ಜಾರ್ಜೋವಿಯಾ ಅವರು ಬಲ್ಗೇರಿಯಾ ಕಂಟ್ರಿಗೆ ಇವರು ಬಿಲಾಂಗ್ ಆಗ್ತಾರೆ. ಸೊ ಇವರು ಬಲ್ಗೇರಿಯಾ ಕಂಟ್ರಿಯವರು ಸದ್ಯಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರಾಗಿ IMFದ್ದು ಕೆಲಸ ಮಾಡ್ತಾ ಇದ್ದಾರೆ. ಓಕೆ,
ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್. ಸೊ ಯುನೈಟೆಡ್ ನೇಷನ್ಸ್ ಫಾರ್ಮ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 24 ಅಕ್ಟೋಬರ್ 1945 ಯುನೈಟೆಡ್ ನೇಷನ್ ಏನೈತಿ ಸ್ಥಾಪನೆ ಆಯಿತು. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ್ರೆ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಒಳಗೆ. ಓಕೆ, ನ್ಯೂಯಾರ್ಕ್ ಅನ್ನೋಂಥ ಸಿಟಿ ಏನೈತಿ USA ಒಳಗೆ, ಅಲ್ಲಿ ಇದ್ರ ಹೆಡ್ ಕ್ವಾರ್ಟರ್ ಐತಿ. ಸೊ ಯುನೈಟೆಡ್ ನೇಷನ್ಸ್ದು ಸದ್ಯಕ್ಕೆ ಎಷ್ಟು ಮಂದಿ ಮೆಂಬರ್ಸ್ ಅದಾರಪ್ಪ ಅಂತಂದ್ರೆ 193 ಮಂದಿ ಈ ಯುನೈಟೆಡ್ ನೇಷನ್ಸ್ದು ಮೆಂಬರ್ಸ್ ಅದಾರ. ಸೊ ಸೆಕ್ರೆಟರಿ ಜನರಲ್ ಅಂತ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅಂತ ಇರ್ತಾರೆ. ಸೊ ಆ ಸೆಕ್ರೆಟರಿ ಜನರಲ್ ಈಗ ಸದ್ಯಕ್ಕೆ ಯಾರು ಅದಾರಪ್ಪ ಅಂತಂದರೆ ಆಂಟೋನಿಯೋ ಗುಟೆರೆಸ್ ಅವರು. ಸೊ ಆಂಟೋನಿಯೋ ಗುಟೆರೆಸ್ ಅವರು ಪೋರ್ಚುಗಲ್ ಕಂಟ್ರಿದವರು. ಸೊ ಇವರು ಸದ್ಯಕ್ಕೆ ಸೆಕ್ರೆಟರಿ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸ್ ಅದು. ಓಕೆ, ಇವರು ಯಾವಾಗ ಜಾಯ್ನ್ ಆಗ್ಯಾರಪ್ಪ ಅಂತಂದ್ರೆ 1 ಜನವರಿ 2017 ಇವರು ಆಂಟೋನಿಯೋ ಗುಟೆರೆಸ್ ಅವರು ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ದು 6 ಮುಖ್ಯ ಆರ್ಗನ್ಸ್ಗಳದಾವೆ, 6 ಮುಖ್ಯ ಇದು ಅದಾವೆ, ಏನಂತಾರೆ ಯೂನಿಟ್ಸ್ ಅದಾವೆ ಅನ್ಬೋದು, ಇಲ್ಲಿ ಆರ್ಗನ್ಸ್ ಅಂತ ಕರಿಬೇಕು. ಸೊ ಆ 6 ಇಂಪಾರ್ಟೆಂಟ್ ಆರ್ಗನ್ಸ್ ಯಾವ್ಯಾವ ಅಂತಂತಂದರೆ ಯುನೈಟೆಡ್ ನೇಷನ್ಸ್ದು ಸೆಕ್ರೆಟ್ರಿಯೇಟ್ ಮತ್ತು ಜನರಲ್ ಅಸೆಂಬ್ಲಿ ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಹೇಗ್ ಕೋರ್ಟ್ ಆಫ್ ಜಸ್ಟಿಸ್ ಅಂತೂ ಕರೀತಾರೆ. ಸೊ ಆಮೇಲೆ ಎಕನಾಮಿಕ್ ಮತ್ತು ಸೋಷಿಯಲ್ ಕೌನ್ಸಿಲ್ ಅಂತ ಒಂದು ಆರ್ಗನ್ ಐತಿ, ಆಮೇಲೆ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಆರ್ಗನ್ ಐತಿ. ಸೊ ಯುನೈಟೆಡ್ ನೇಷನ್ಸ್ದು 6 ಮೇನ್ ಆರ್ಗನ್ಸ್ ಅದಾವ. ಆ 6 ಮೇನ್ ಆರ್ಗನ್ಸ್ ಯಾವ್ಯಾವಪ್ಪ ಅಂತಂದರೆ ಒಂದನೇದು ಸೆಕ್ರೆಟ್ರಿಯೇಟ್, ಸೊ ಇನ್ನೊಂದು ಜನರಲ್ ಅಸೆಂಬ್ಲಿ, ಆಮೇಲೆ ಅದಾಗಿಂದ ಯಾವುದಪ್ಪ ಅಂತಂದರೆ ಸೆಕ್ಯೂರಿಟಿ ಕೌನ್ಸಿಲ್, ಆಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಎಕನಾಮಿಕ್ ಮತ್ತು ಸೋಷಲ್ ಕೌನ್ಸಿಲ್ ಮತ್ತು ಟ್ರಸ್ಟಿಶಿಪ್ ಕೌನ್ಸಿಲ್. ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಏನೈತಿ 1 ನವಂಬರ್ 1994 ಇದು ಇನ್ಆ್ಯಕ್ಟಿವ್ ಆಗೈತಿ, ಸಸ್ಪೆಂಡ್ ಮಾಡಲಾಗೈತಿ ಈ ಟ್ರಸ್ಟಿಶಿಪ್ ಕೌನ್ಸಿಲನ್ನು. ಓಕೆ, ಸೆಕ್ಯೂರಿಟಿ ಕೌನ್ಸಿಲ್ ಇಲ್ಲೇನು ಆರ್ಗನ್ 6 ಅದಾವೆ, ಅದ್ರೊಳಗೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರ್ತೈತಿ. ಆ ಸೆಕ್ಯೂರಿಟಿ ಕೌನ್ಸಿಲ್ ಒಳಗೆ 15 ಮೆಂಬರ್ ಸ್ಟೇಟ್ ಏನದಾವ ಇದ್ರದ್ದು ಮೆಂಬರ್ ಆಗಿ ಕೆಲಸ ಮಾಡ್ತಾರೆ. ಸೊ ಈ 15 ಮೆಂಬರ್ ಸ್ಟೇಟ್ ಒಳಗೆ ಪರ್ಮನೆಂಟ್ ಮೆಂಬರ್ಸ್ ಏನದಾರಲ್ಲ, ಪರ್ಮನೆಂಟ್ ಮೆಂಬರ್ಸ್ 5 ಮಂದಿ ಇರ್ತಾರೆ. ಆಮೇಲೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಿರ್ತಾರಲ್ಲ, ನಾನ್ ಪರ್ಮನೆಂಟ್ ಮೆಂಬರ್ಸ್ 10 ಮಂದಿ ಇರ್ತಾರೆ. ಸೊ ಈ ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನದಾರ, ಈ 10 ಮಂದಿ ಏನದಾರ ಇವ್ರು ಪ್ರತಿ 2 ವರ್ಷ ಇದ್ರದ್ದು ಮೆಂಬರ್ ಆಗಿ ಉಳ್ಕೋತಾರೆ. ಓಕೆ, ಈ ನಾನ್ ಪರ್ಮನೆಂಟ್ ಮೆಂಬರ್ಸ್ ಟೆನ್ಯೂರ್ ಎಷ್ಟಪ್ಪ ಅಂತಂದ್ರೆ 2 ವರ್ಷ. 2 ವರ್ಷ ಆದ ನಂತರ ಮತ್ತು 10 ಕಂಟ್ರಿಗಳು ಈ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಇಲ್ಲಿ ಆಯ್ಕೆ ಆಗ್ತಾರೆ. ಓಕೆ, ಈ ಪರ್ಮನೆಂಟ್ ಮೆಂಬರ್ ಯಾರಪ್ಪ ಯುನೈಟೆಡ್ ನೇಷನ್ಸ್ ಅನ್ನೋದು ನಾವಿಲ್ಲಿ ನೋಡ್ಕೊತ ಹೋಗೋಣ. ಸೊ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲದ್ದು, ಯುನೈಟೆಡ್ ನೇಷನ್ದು ಸೆಕ್ಯೂರಿಟಿ ಕೌನ್ಸಿಲದ್ದು ಪರ್ಮನೆಂಟ್ ಮೆಂಬರ್ಸನ್ನು ನೋಡತ್ತೀವಿ. ಪರ್ಮನೆಂಟ್ ಮೆಂಬರ್ಸ್ ಒಳಗೆ ಚೈನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇವು ಏನದಾವ ಪರ್ಮನೆಂಟ್ ಮೆಂಬರ್ಸ್. ಈಗ ಸದ್ಯಕ್ಕೆ ನಾ ವಿಡಿಯೋ ಮಾಡೋ ಮುಂದಾಗ ನಾನ್ ಪರ್ಮನೆಂಟ್ ಮೆಂಬರ್ಸ್ ಯಾರದಪ್ಪ ಅಂತಂದರೆ ಅಲ್ಬಾನಿಯಾ, ಬ್ರೆಜಿಲ್, ಇಕ್ವೆಡಾರ್, ಗಬಾನ್, ಘಾನಾ, ಜಪಾನ್, ಮಾಲ್ಟಾ, ಮೊಜಾಂಬಿಕ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಯುನೈಟೆಡ್ ಅರಬ್ ಅಮಿರಾಟ್. ಇವು 10 ಕಂಟ್ರಿಗಳೇನದಾವ ನಾ ವಿಡಿಯೋ ಮಾಡೋ ಮುಂದಾಗ ನಾನ್ ಪರ್ಮನೆಂಟ್ ಮೆಂಬರ್ ಅದಾವ. ಒಂದು ವೇಳೆ ನೀವು ಯಾವಾಗಾದರೂ ಬೇರೆ ಟೈಮಿಗೆ ವಿಡಿಯೋ ನೋಡ್ತಿದ್ರಪ್ಪ ಅಂತಂದ್ರೆ, ನಾ ವಿಡಿಯೋ ಅಪ್ಲೋಡ್ ಮಾಡಿ 6 ತಿಂಗಳು ಬಿಟ್ಟು ಇಲ್ಲಾಂತಂದ್ರೆ 2 ವರ್ಷ ಬಿಟ್ಟು ನೋಡ್ತಿದ್ರಪ್ಪ ಅಂತಂದರೆ ಅವಾಗ ಇವು ನಾನ್ ಪರ್ಮನೆಂಟ್ ಮೆಂಬರ್ ಚೇಂಜ್ ಆಗಿರ್ತಾರೆ. ಸೊ ಅದ್ರ ರೀತಿ ನೀವು ಅಪ್ಡೇಟ್ ಮಾಡ್ಕೋತಾ ಹೋಗಬೇಕು. ನೆಕ್ಸ್ಟ್ ಎಕನಾಮಿಕ್ ಮತ್ತು ಸೋಷಲ್ ಕೌನ್ಸಿಲ್ ಅಂತ ಐತಿ. ಸೊ ಈ ಎಕನಾಮಿಕ್ ಮತ್ತು ಸೋಷಲ್ ಕೌನ್ಸಿಲಿಗೆ 54 ಮಂದಿ ಮೆಂಬರ್ಸ್ ಅದಾರೆ. ಸೊ ಈ ಮೆಂಬರ್ಸ್ ಟೆನ್ಯೂರ್ ಟರ್ಮ್ ಎಷ್ಟಪ್ಪ ಅಂತಂದ್ರೆ 3 ವರ್ಷ. 3 ವರ್ಷಕ್ಕೊಮ್ಮೆ ಈ 54 ಮೆಂಬರ್ಸ್ ಏನದಾರೆ ಅವ್ರ ಟರ್ಮ್ ಪ್ರಕಾರ ಅವ್ರೇನೈತಿ ಹೊಸ ಮೆಂಬರ್ಸ್ ಬರ್ತಾರೆ, ಹಳೆ ಮೆಂಬರ್ಸ್ ಹೊರಗಡೆ ಹೋಗ್ತಾರೆ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಳಗೆ ಏನೈತಿ ಟೋಟಲಿ 15 ಮಂದಿ ಜಡ್ಜಸ್ ಅದಾರ. ಸೊ 15 ಮಂದಿ ಜಡ್ಜಸ್ ಅದಾರೆ. ಒಬ್ಬ ಜಡ್ಜಸ್ದು ಟೆನ್ಯೂರ್ ಇಲ್ಲ ಟರ್ಮ್ ಎಷ್ಟಪ್ಪ ಅಂತಂದರೆ 9 ವರ್ಷ. ಒಬ್ಬ ಜಡ್ಜ್ 9 ವರ್ಷವರೆಗೂ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಳಗೆ ಜಡ್ಜ್ ಆಗಿ ಕೆಲಸ ಮಾಡ್ಬೋದು. ಸೊ ಭಾರತದಿಂದ ಒಬ್ಬರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಳಗೆ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಯಾರಪ್ಪ ಅಂತಂದರೆ ಜಡ್ಜ್ ದಲ್ವೀರ್ ಭಂಡಾರಿ. ಓಕೆ, ಜಡ್ಜ್ ದಲ್ವೀರ್ ಸಿಂಗ್ ಭಂಡಾರಿ ಅವರು. ಸೊ ಇವ್ರು ಏನಂದರೆ ಇಂಡಿಯನ್ ಜಡ್ಜ್ ವರ್ಕಿಂಗ್ ಇನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇವ್ರು ಈ 15 ಮಂದಿ ಜಡ್ಜಸ್ ಒಳಗೂ ಇವರು ಒಬ್ಬರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವ್ರ ಬಗ್ಗೆ ನೀವು ಓದ್ಕೋರಿ, ಇಂಪಾರ್ಟೆಂಟ್. ನೆಕ್ಸ್ಟ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಗ್ಗೆ ನಾವು ಓದ್ತಾ ಇದ್ದೀವಿ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಯಾವಾಗ ಫೌಂಡ್ ಆಯಿತು, ಯಾವಾಗ ಇದು ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ 1 ಜನವರಿ 1995 ಒಳಗೆ. ಓಕೆ, 1995 ಒಳಗೆ
1 ಜನವರಿ ಒಳಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಸ್ಥಾಪನೆ ಆಯಿತು. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ್ರೆ ಜಿನಿವಾ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಐತಿ. ಸೊ ಇದು ಒಳಗೆ ಟೋಟಲಿ 164 ಮೆಂಬರ್ಸ್ ಇದ್ರದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು ಮೆಂಬರ್ಸ್ ಅದಾರ. ಸೊ ಇದು GATT ಅಂತ ಮೊದಲೊಂದು ಆರ್ಗನೈಸೇಷನ್ ಇತ್ತು, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂಥೇಳಿ. ಸೊ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಏನಿತ್ತು, ಸೊ ಅದನ್ನು ರಿಪ್ಲೇಸ್ ಮಾಡಿ ಇದೇನೈತಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆ ಆಯಿತು. ಸೊ ಇದನ್ನು ರಿಪ್ಲೇಸ್ ಮಾಡಿತಂದ್ರೆ ಘಾಟನ್ನು ರಿಪ್ಲೇಸ್ ಮಾಡ್ತು, ಘಾಟ್ ರಿಪ್ಲೇಸ್ ಆಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಂತು. ಸೊ 12th WTO ಮಿನಿಸ್ಟ್ರಲ್ ಕಾನ್ಫರೆನ್ಸ್. ಸೊ ಕಾನ್ಫರೆನ್ಸ್ಗಳಾಗ್ತವೆ. ಸೊ ಕಾನ್ಫರೆನ್ಸ್ ಒಳಗೆ 12ನೇ WTO ಮಿನಿಸ್ಟ್ರ್ಗಳ ಕಾನ್ಫರೆನ್ಸ್ ಎಲ್ಲಾಯಿತು 2022 ಒಳಗೆ ಜಿನಿವಾ ಒಳಗೆ ಆಯಿತು. ಇದು ಇಂಪಾರ್ಟೆಂಟ್. ಸೊ ಇದನ್ನು ನೆನಪಿಟ್ಕೋರಿ. ಸೊ ಈ ರೀತಿಯಾದ ಇಂಪಾರ್ಟೆಂಟ್ ಕಾನ್ಫರೆನ್ಸಸ್, ಮೇಜರ್ ಲೀಡರ್ಸ್ಗಳ ಮೀಟಿಂಗ್, ಅಲ್ಲಿ ಔಟ್ಕಮ್ಸ್ ಏನೇನು ಬರ್ತಾವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕು. ಎಲ್ಲಾಗಿತ್ತು ಜಿನಿವಾ ಒಳಗಿತ್ತು 2022 ಒಳಗೆ WTO 12ನೇ ಮಿನಿಸ್ಟರಿಯಲ್ ಮೀಟಿಂಗ್. ಸೊ ಈಗ WTOದು ಹೆಡ್ ಇಲ್ಲಪ್ಪ ಅಂದ್ರೆ ಮೇಜರ್ ಪರ್ಸನ್ ಈ WTOದು ಯಾರಪ್ಪ ಅಂತಂದ್ರೆ ನಗೋಜಿ ಒಕೊನ್ಜೋ ಇವಾಲಾ. ಕರೆಕ್ಟಾಗಿ ಸ್ಪೆಲ್ ಮಾಡಲಿಕ್ಕಿಲ್ಲ. ಸೊ ಇವ್ರು ಏನದಾರೆ ಇದ್ರ ಕರೆಕ್ಟ್ ಈಗ ಸದ್ಯಕ್ಕೆ ಇದನ್ನು ಹೆಡ್ಡಾಗಿ ಇವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ನೈಜೀರಿಯಾ ಕಂಟ್ರಿದವರು ಅನ್ನೋದು ಸ್ವಲ್ಪ ನೆನ್ಪಿಟ್ಕೊಳ್ಳೋಂಥ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ ವರ್ಲ್ಡ್ ಎಕನಾಮಿಕ್ ಫೋರಮ್. ಓಕೆ ನೋಡಿರಿ, ಯೂಶ್ವಲಿ ಹೆಸರು ಮೇಲೆ ಏನೈತಿ ಒಂದು ಆರ್ಗನೈಸೇಷನ್ ಏನು ಕೆಲಸ ಮಾಡ್ತಿದೆ ಅಂತ ನೋಡ್ಕೋಬೇಕು ನಾವು. ಫೋರಮ್ ಅಂತಂದ್ರೆ ಒಂದು 4 ಮಂದಿ ಬಂದು ಕುಂತು ಚರ್ಚೆ ಮಾಡ್ತಾರೆ. ಸೊ ಅದು ಫೋರಮ್. ಫಂಡ್ ಅಂದರೆ ಏನು, ಒಂದು 4 ಮಂದಿ ಕೂಡಿ ಹಣ ಹಾಕ್ತಾರೆ. ಸೊ ಅದರಿಂದ ಒಂದು ಏನಾದರೂ ಪರ್ಪಸ್ ಇರ್ತೈತಿ, ಆ ಪರ್ಪಸನ್ನು ಸರ್ವ್ ಮಾಡ್ತಾರೆ. ಅದು ಫಂಡ್ ಮಾಡುವಂಥ ಕೆಲಸ. ಫೋರಮ್ ಮಾಡುವಂಥ ಕೆಲಸ ಅಂತಂದ್ರೆ ಚರ್ಚೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅನ್ಕೋಬೋದು. ಸೊ ಇಲ್ಲ ಫೋರಮ್ ಅಂತಂದ್ರೆ ಒಂದು 4 ಮಂದಿ ಕೂಡಿ ಒಂದು ಏನಾದರೂ ಕೆಲಸ ಮಾಡ್ಬೇಕಂತೇಳಿ ಒಂದು ಫೋರಮ್ ಕ್ರಿಯೇಟ್ ಮಾಡ್ತಾರೆ, ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಫೋರಮ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾನು ಏನು ಹೇಳೋದಪ್ಪ ಅಂತಂದರೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಓದು ಮುಂದಾಗ ಪ್ರತಿಯೊಂದು ಆರ್ಗನೈಸೇಷನ್ ಏನು ಕೆಲಸ ಮಾಡ್ತೈತೆ ಅಂಥೇಳಿ, ಸೊ ನಾವು ಈ ರೀತಿಯಾಗಿ ವರ್ಡ್ಸ್ಗಳೇನಿರ್ತಾವೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾವು ಗೆಸ್ ಮಾಡ್ಬೋದು ಅದು ಏನು ಕೆಲಸ ಮಾಡ್ಬೋದು ಅಂತೇಳಿ. ಸೊ ಒಂದು ಆರ್ಗನೈಸೇಷನ್ ಐತಂದ್ರೆ ಅದ್ರ ಆಬ್ಜೆಕ್ಟಿವ್ ನಾವು ಬೈಪಾಟ್ ಮಾಡುವಂಥದ್ದು ಏನೈತಿ ಈ ರೀತಿಯಾಗಿ ತಿಳ್ಕೊಂಡೇವು ಅಂತಂದ್ರೆ ಅದು ಕಂಪ್ಲೀಟಾಗಿ ಹೋಗಿಬಿಡ್ತೈತಿ. ಓಕೆ, ತಿಳ್ಕೊಬೇಕಂತೇಳಿ ಇಲ್ಲ. ಫೋರಮ್ ಅಂದರೆ ಏನು ಕೆಲಸ ಮಾಡ್ಬೋದು, ಇಲ್ಲಿ ನೋಡ್ರಿ ಏನು ಮಾಡ್ತೈತಿ ಫೋರಮ್. ಇಂಟರ್ನ್ಯಾಷನಲ್ ಗ್ಲೋಬಲ್ ಅಜೆಂಡಾ ಮತ್ತು ಡಿಸಿಷನ್ ಮೇಕಿಂಗ್ ಒಳಗೆ ಇದು ಇನ್ಫ್ಲೂಯೆನ್ಸ್ ಮಾಡ್ತೈತಂತೆ. ಇಂಟರ್ನ್ಯಾಷನಲ್ ಗ್ಲೋಬಲ್ ಅಜೆಂಡಾಗಳು ಮತ್ತು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಒಳಗೆ ಏನು ಮಾಡ್ತೈತಿ, ಇನ್ಫ್ಲೂಯೆನ್ಸ್ ಮಾಡ್ತೈತಿ ಮತ್ತು ಲಾಬಿಂಗ್ ಮಾಡ್ತೈತಿ. ಓಕೆ, ಲಾಬಿಂಗ್ ಮಾಡ್ತೈತಿ, ಪಬ್ಲಿಕ್ ಮತ್ತು ಪ್ರೈವೇಟ್ ಕಾರ್ಪೊರೇಷನ್ಸ್ ರಿಗಾರ್ಡಿಂಗ್ ಲಾಬಿಂಗ್ ಮಾಡ್ತೈತಿ. ಆಮೇಲೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಅಜೆಂಡಾ ಮತ್ತು ಡಿಸಿಷನ್ ಮೇಕಿಂಗ್ ಒಳಗೆ ಇನ್ಫ್ಲೂಯೆನ್ಸ್ ಮಾಡ್ತೈತಿ. ಸೊ ಅಂಥ ಇನ್ಫ್ಲೂಯೆನ್ಸ್ ಮಾಡುವಂಥ ಆರ್ಗನೈಸೇಷನ್ ಏನೈತಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತಂದ್ರೆ 4 ಮಂದಿ ಬಂದು ಕೂಡ್ತಾರೆ. ಸೊ ಇಂಥ ಕೆಲಸ ಮಾಡತ್ತಾರೆ. ಸೊ ಅದಕ್ಕೆ ಏನೈತಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಮತ್ತು ಅಜೆಂಡಾನ ಏನೈತಿ ಇನ್ಫ್ಲೂಯೆನ್ಸ್ ಮಾಡತ್ತಾರೆ. ಓಕೆ, ಸೊ ಇದು ಯಾವಾಗ ಫೌಂಡ್ ಆಗಿತ್ತಪ್ಪ ಅಂತಂದ್ರೆ 1971 ಒಳಗೆ ಇದು ಫೌಂಡ್ ಆಗಿತ್ತು. ಆವಾಗ ಇದು ಹುಟ್ಕೊಂಡಿತ್ತು. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ್ರೆ ಜಿನಿವಾ ಸ್ವಿಟ್ಜರ್ಲ್ಯಾಂಡ್ ಒಳಗೆ ಇದ್ರ ಹೆಡ್ ಕ್ವಾರ್ಟರ್ ಐತಿ. ಸೊ ಇದ್ರದ್ದು ಇದು ನೋಡ್ರಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಯಾವ ಟೈಪ್ ಬಾಡಿ ಅಪ್ಪ ಅಂತಂದ್ರೆ NGO ಐತಿ ಮತ್ತು ಲಾಬಿಂಗ್ ಆರ್ಗನೈಸೇಷನ್. ಓಕೆ, ಲಾಬಿಂಗ್ ಆರ್ಗನೈಸೇಷನ್ ಮತ್ತು NGO ಐತಿ. ಓಕೆ, ಪ್ರೆಸಿಡೆಂಟ್ ಯಾರಪ್ಪ ಅಂತಂದ್ರೆ ಬೋರ್ಗೆ ಬ್ರ್ಯಾಂಡೆ ಅಂತೇಳಿ. ಓಕೆ, ಬೋರ್ಗೆ ಬ್ರ್ಯಾಂಡೆ ಅವರು ಇದ್ರದ್ದು ಕರೆಂಟ್ ಏನದಾರ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಯಾವಾಗ ಫೌಂಡ್ ಆಗಿತ್ತಂದ್ರೆ 19 ಡಿಸೆಂಬರ್ 1996 ಒಳಗೆ. ಓಕೆ, 1996 ಒಳಗೆ ಫೌಂಡ್ ಆಗಿದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂದ್ರೆ ಫಿಲಿಪೀನ್ಸ್ ಒಳಗೆ ಐತೆ ಅಂತ ನೆನಪಿಟ್ಕೋರಿ. ಸೊ ಇಲ್ಲಿ ಫಿಲಿಪೀನ್ಸ್ ಮನಿಲಾ ಒಳಗೆ ಇದ್ರ ಹೆಡ್ ಕ್ವಾರ್ಟರ್ ಐತಿ. ಸದ್ಯಕ್ಕೆ 68 ಮಂದಿ ಮೆಂಬರ್ಸ್ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕದ ಅದಾರ. ಓಕೆ, ಸೊ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನೈತಿ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಬೇರೆ ಕ್ಷೇತ್ರದೊಳಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ಬ್ಯಾಂಕ್ ಮಾಡ್ಯಾರ. ಆ ಬ್ಯಾಂಕ್ ಯಾವುದಪ್ಪ ಅಂತಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಇದು ಒಂದು ಟ್ರೀಟಿದಿಂದ ಬಂದಿರುವಂಥ ಬ್ಯಾಂಕ್. ಸೊ ಇದ್ರ ಲೀಗಲ್ ಸ್ಟೇಟಸ್ ಏನೈತಿ ಒಂದು ಟ್ರೀಟಿಯಿಂದ ಬಂದಿರೋ ಕಾರಣದಿಂದ ಸೊ ಇದು ಟ್ರೀಟಿ ಅಂತ ಇದು ಮಾಡ್ತಾರೆ. ಓಕೆ, ಪರ್ಪಸ್ ಏನು, ಇದ್ರ ಉದ್ದೇಶ ಏನು, ಈ ಬ್ಯಾಂಕಿನ ಉದ್ದೇಶ ಅಂತಂದ್ರೆ ಸೋಷಿಯಲ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಓಕೆ, ಸೋಷಿಯಲ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಸೊ ಅದ್ರ ಸಲುವಾಗಿ ಈ ಬ್ಯಾಂಕನ್ನು ಮಾಡಿದ್ದಾರೆ. ಓಕೆ, 68 ಮಂದಿ ಮೆಂಬರ್ಸ್ ಅದಾರೆ. ರೀಜನ್ ಯಾವ ರೀಜನ್ ಒಳಗೆ ಕೆಲಸ ಮಾಡ್ತೈತಿ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದು ನಮಗೆ ಇಂಪಾರ್ಟೆಂಟ್. ಇಂಡೋ ಮತ್ತು ಪೆಸಿಫಿಕ್ ರೀಜನ್. ಓಕೆ, ಇಂಡಿಯನ್ ಓಷನ್ ಮತ್ತು ಪೆಸಿಫಿಕ್ ರೀಜನ್ ಒಳಗೆ ಏನೈತಿ ಸೊ ಇದು ಕೆಲಸ ಮಾಡ್ತೈತಿ. ಸೊ ಇದಕ್ಕೆ ಏನಂತ ಕರೀತಾರೆ ರೀಜನ್ ಆಫ್ ಸರ್ವಿಂಗ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿಪ್ಪ ಅಂತಂದ್ರೆ ಇಂಡೋ ಪೆಸಿಫಿಕ್.
ಓಕೆ, ಇಂಪಾರ್ಟೆಂಟ್ ಆರ್ಗನ್ ಯಾವುದು, ಮೇನ್ ಆರ್ಗನ್ ಯಾವುದಪ್ಪ ಅಂತಂದರೆ ಬೋರ್ಡ್ ಆಫ್ ಗವರ್ನರ್ಸ್ ಇದ್ರದ್ದು ಮೇನ್ ಆರ್ಗನ್. ಓಕೆ, ನೆಕ್ಸ್ಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋಕ್ಕಿಂತ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋ ಚಲೋ, ಯಾಕಂದ್ರೆ ನೆನಪಿಟ್ಕೊಳ್ಳೋಕೆ ಸರಳ ಆಗ್ತೈತಿ. ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇಲ್ಲ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಇದು ಯಾವಾಗ ಫೌಂಡ್ ಆಯ್ತಪ್ಪ ಅಂತಂದರೆ ಬ್ರಿಕ್ಸ್ದ 6ನೇ ಸಮಿಟ್ ಇತ್ತು. ಎಲ್ಲಿತ್ತು 6ನೇ ಸಮಿಟ್? ಫೋರ್ಟಲೇಜಾ ಒಳಗಿತ್ತು. ಫೋರ್ಟಲೇಜಾ ಒಳಗೆ ಬ್ರಿಕ್ಸ್ದ 6ನೇ ಸಮಿಟ್ ಹಾಕಿತ್ತು. ಯಾವ ಇಯರ್ ಒಳಗೆ ಅಂತಂದರೆ 2014 ಇದು ಆಗಿತ್ತು. ಸೊ ಆವಾಗ ಏನೈತಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಫೌಂಡ್ ಆಯಿತು. ಅವಾಗ ಏನೈತಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಹುಟ್ಟುಕೋತು. ಸೊ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕದ್ದು ಹೆಡ್ ಕ್ವಾರ್ಟರ್ ಎಲ್ಲಿತ್ತಪ್ಪ ಅಂತಂದರೆ ಶಾಂಘೈ ಚೈನಾ ಒಳಗೈತಿ. ಓಕೆ, ಶಾಂಘೈ ಚೈನಾ ಒಳಗೈತಿ. ಸೊ ಇದು ನೋಡ್ರಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಓಕೆ, ಇಂಟರ್ನ್ಯಾಷನಲ್ ಫೈನಾನ್ಸ್ ರಿಲೇಟೆಡ್ ಏನಾದರೂ ಹೆಲ್ಪ್ ಬೇಕಿತ್ತಪ್ಪ ಅಂತಂದರೆ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಾಗಿ ಕೆಲಸ ಮಾಡ್ತೈತಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಹೆಡ್ ಕ್ವಾರ್ಟರ್ ನಾವು ನೋಡಿದ್ವಿ ಶಾಂಘೈ ಚೈನಾ ಒಳಗೆ. ಸೊ ಇದ್ರ ಮೆಂಬರ್ಸ್ ಯಾರದಾರಪ್ಪ ಅಂತಂದ್ರೆ ಬಾಂಗ್ಲಾದೇಶ, ಬ್ರೆಜಿಲ್, ಚೈನಾ, ಈಜಿಪ್ಟ್, ಇಂಡಿಯಾದವರು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕದ್ದು ಮೆಂಬರ್ ಅದಾರೆ. ರಷ್ಯಾ ಐತಿ, ಸೌತ್ ಆಫ್ರಿಕಾ ಐತಿ, ಯುನೈಟೆಡ್ ಅರಬ್ ಅಮಿರಾಟ್ ಐತಿ ಮತ್ತು ಉರುಗ್ವೆ ಐತಿ. ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷ್. ಪ್ರೆಸಿಡೆಂಟ್ ನಾ ವಿಡಿಯೋ ಮಾಡುವಂಥ ಪ್ರೆಸಿಡೆಂಟ್ ಯಾರದಾರಪ್ಪ ಅಂತಂದರೆ ಡಿಲ್ಮಾ ರೋಸೋ ಅವರು ಇದ್ರ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕದ್ದು. ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಅಂತಾರೆ. ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ದವ್ರು ಅಂತಂದರೆ ಬ್ರಿಕ್ಸ್ದವ್ರು ಮಾಡ್ಯಾರ ಅಂತಂದ್ರೆ ಆ 4-5 ಕಂಟ್ರಿ ಅಂತೂ ಇರಬೇಕು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಇರಬೇಕು. ಬ್ರೆಜಿಲ್, ಚೈನಾ, ಇಂಡಿಯಾ, ರಷ್ಯಾ, ಸೌತ್ ಆಫ್ರಿಕಾ ಇವು ಅದು. ಇದನ್ನು ಬಿಟ್ಟು ಬೇರೆ ಯಾವ ಕಂಟ್ರಿ ಅದು ಅನ್ನೋದು, ಇದು ಬಿಟ್ಟು ಬೇರೆ ಕಂಟ್ರಿ ಯಾವುದಾವ ಅನ್ನೋದು ಮೆಂಬರ್ಸ್ ನೀವು ನೋಡ್ಕೋಬೇಕು. ಸೊ ಅದು ಇಂಪಾರ್ಟೆಂಟ್ ಆಗ್ತೈತೆ ನಮಗೆ. ಓಕೆ, ನೆಕ್ಸ್ಟ್ ನಾವು ಯಾವ್ದು ನೋಡತ್ತೀವಿ ಅಂದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹೆಸರು ಒಳಗೆ ಐತಿ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅದರ ಸಲುವಾಗಿ ಮಾಡ್ಯಾರ. ಓಕೆ, ಇದು ಫೌಂಡ್ ಆಗಿದ್ದು 2015 ಇದು ಫೌಂಡ್ ಆಗೈತಿ. ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ್ರೆ ಬೀಜಿಂಗ್ ಚೈನಾ ಒಳಗೈತಿ. ಸೊ ಈ ಕಂಟ್ರಿ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನೈತಿ, ಸೊ ಇದ್ರೊಳಗೆ ಕಂಟ್ರಿಗಳು ಏನೇನು ಮೆಂಬರ್ಸ್ ಅದಾವ, ಸೊ ಅದ್ರದ್ದು ಏನೈತಿ ವೋಟಿಂಗ್ ಶೇರಿಂಗ್ ಐತಿ, ವೋಟ್ ಶೇರಿಂಗ್ ಐತಿ. ಸೊ ಚೈನಾದ ಹೈಯೆಸ್ಟ್ ವೋಟ್ ಶೇರಿಂಗ್ ಐತಿ 26.06%. ಅದಾಗಿಂದ ಇಂಡಿಯಾದು 7.5%. ಅದಾಗಿಂದ ರಷ್ಯಾದ ವೋಟ್ ಶೇರಿಂಗ್ 5.92% ವೋಟ್ ಶೇರಿಂಗ್ ಐತಿ ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಒಳಗೆ. ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಶಾರ್ಟ್ಕಟ್ನಾಗ AIIB ಅಂತ ಕರಿತೀವಿ ನಾವು. ಓಕೆ, AIIB ಅಂತ ಕರಿತೀವಿ. ಸೊ ಇದು ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಇದ್ರ ಹೆಡ್ ಕ್ವಾರ್ಟರ್ ಬೀಜಿಂಗ್ ಚೈನಾ ಒಳಗೈತಿ. ಸೊ ಇದು ರೀಜನ್ ಎಲ್ಲೆಲ್ಲಿ ಸರ್ವ್ ಮಾಡ್ತೈತಿ, ವರ್ಲ್ಡ್ ವೈಡ್ನು ಸರ್ವ್ ಮಾಡ್ತೈತಿ. ಬಟ್ ಸ್ಪೆಷಲ್ ಫೋಕಸ್ ಎಲ್ಲೈತಪ್ಪ ಅಂತಂದರೆ ಏಷ್ಯಾ ಮತ್ತು ಓಷಾನಿಯಾ ರೀಜನ್. ಓಷಾನಿಯಾ ರೀಜನ್ ಅಂತಂದರೆ ಆಸ್ಟ್ರೇಲಿಯಾ ರೀಜನ್ ಆಸ್ಪಾಸ್ ಏನು ಬರ್ತೈತಿಲ್ಲ ಅದು ಓಷಾನಿಯಾ ರೀಜನ್ ಅಂತ ಕರ್ಕೋತೀವಿ. ಸೊ ಇದು ಆ ರೀಜನ್ ಒಳಗೆ ಕೆಲಸ ಮಾಡ್ತೈತಿ. ಸದ್ಯಕ್ಕೆ ಮೆಂಬರ್ಸ್ ಎಷ್ಟು ಅದಾರಪ್ಪ ಅಂತಂದ್ರೆ 106 ಮೆಂಬರ್ಸ್ ಈ ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ದು ಅದಾರ. ಓಕೆ, ಇದ್ರದ್ದು ಕೀ ಪೀಪಲ್, ಇಂಪಾರ್ಟೆಂಟ್ ಪೀಪಲ್, ಪ್ರೆಸಿಡೆಂಟ್ ಯಾರಪ್ಪ ಅಂತಂದರೆ ಜಿನ್ ಲಿಕ್ವಿನ್ ಅಂತ ಹೇಳಿ ಇವ್ರೇನದಾರ ಇದ್ರ ಪ್ರೆಸಿಡೆಂಟಾಗಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇದು ಆಸಿಯಾನ್ ಬಗ್ಗೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತೇಳಿ. ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಇದು ಯಾವಾಗ ಫಾರ್ಮ್ ಆಗಿತ್ತಪ್ಪ ಅಂತಂದ್ರೆ 1967 ಫಾರ್ಮ್ ಆಗಿತ್ತು. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿತ್ತಪ್ಪ ಅಂತಂದ್ರೆ ಜಕಾರ್ತಾ, ಇಂಡೋನೇಷ್ಯಾ ಒಳಗೆ. ಸೊ ಏಷ್ಯನ್ ಮೆಂಬರ್ಸ್ ಕಂಟ್ರಿ ಯಾವ್ಯಾವ ನೋಡೋಣ. ಬ್ರುನೈ ಈ ಕಂಟ್ರಿ ಏನೈತಿ ಆಸಿಯಾನ್ ಮೆಂಬರ್ ಐತಿ. ಆಮೇಲೆ ಕಂಬೋಡಿಯಾನು ಆಸಿಯಾನ್ ಮೆಂಬರ್ ಐತಿ. ಇಂಡೋನೇಷ್ಯಾ, ಮಯನ್ಮಾರ್, ಲಾವೋ ಏನೈತಿ, ವಿಯೆಟ್ನಾಮ್, ಥೈಲ್ಯಾಂಡ್, ಸಿಂಗಪೂರ್, ಫಿಲಿಪೀನ್ಸ್ ಮತ್ತು ಮಲೇಷ್ಯಾ ಇವು ಅಷ್ಟು ಏನದಾವ ಆಸಿಯಾನ್ ಅನ್ನುವಂಥ ಆರ್ಗನೈಸೇಷನ್ದು ಮೆಂಬರ್ ಅದಾವ. ಓಕೆ, ನೆಕ್ಸ್ಟ್ ಸಾರ್ಕ್. ಓಕೆ, ಸಾರ್ಕ್ ಆಸಿಯಾನ್ ಏನು ಮಾಡ್ತೈತಿ ಏನಿಲ್ಲ ಅಂತೇಳಿ ನಾವು ಡೀಟೇಲಾಗಿ ನೆಕ್ಸ್ಟ್ ಒಂದು ಅದರ ಸಲುವಾಗಿ ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡೋಣ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ, ಅವಾಗ ನೋಡೋಣ. ಓಕೆ, ಸಾರ್ಕ್ ಬಗ್ಗೆ ನೋಡೋಣ. ಸಾರ್ಕ್ದು ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ಸೌತ್ ಏಷ್ಯಾ. ಓಕೆ, ಎಲ್ಲಿ ಕೆಲಸ ಮಾಡ್ತೈತೆ ಅನ್ನೋದು ಗೊತ್ತಾ, ಸೌತ್ ಏಷ್ಯಾದಾಗ ಕೆಲಸ ಮಾಡ್ತೈತಿ. ಸೌತ್ ಏಷ್ಯಾ ಒಳಗೇನು ಒಂದು ಅಸೋಸಿಯೇಷನ್ ಮಾಡ್ಯಾರ, ಒಂದು 4 ಮಂದಿ ಕೂಡಿ ಅಸೋಸಿಯೇಷನ್ ಮಾಡ್ಯಾರ. ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ರೀಜನಲ್ ಕೋಆಪರೇಷನ್ ಅಂತಂದರೆ ಈ ರೀಜನ್ನಾಗ ನೀ ನನಗೆ ಹೆಲ್ಪ್ ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಇದು ಕೋಆಪರೇಷನ್ ಅಂತ ಕರಿತೀವಿ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಅಸೋಸಿಯೇಷನ್ ಎದಕ್ಕೆ ಮಾಡ್ಯಾರ? ರೀಜನಲ್ ಕೋಆಪರೇಷನ್ ಸಲುವಾಗಿ ಮಾಡ್ಯಾರ. ಯಾವ ರೀಜನ್ ಒಳಗೆ ಮಾಡ್ಯಾರ? ಯಾವ ರೀಜನ್ ಅಪ್ಪ ಅಂತಂದ್ರೆ ಸೌತ್ ಏಷ್ಯನ್ ರೀಜನ್. ಓಕೆ, ಒಂದು ರೀಜನ್, ಆ ರೀಜನ್ ಒಳಗೆ ಕೋಆಪರೇಷನ್ ಮಾಡಬೇಕು, ಅದರ ಸಲ ಅಸೋಸಿಯೇಷನ್ ಮಾಡ್ಯಾರ. ಆ ರೀಜನ್ ಯಾವುದಪ್ಪ ಅಂತಂದ್ರೆ ಸೌತ್ ಏಷ್ಯನ್ ರೀಜನ್. ಸೊ ಈ ರೀತಿಯಾಗಿ ಓದಿದ್ವಿ ಅಂತಂದ್ರೆ
ಫುಲ್ ಕ್ಲಿಯರ್ ಆಕೈತಿ, ತಲೆ ಒಳಗೆ ಕೂತು ಬಿಡ್ತೈತಿ. ಓಕೆ, ಯಾವಾಗ ಫೌಂಡ್ ಮಾಡಿದ್ರಪ್ಪ ಅಂತಂದ್ರೆ 1985 ಇದನ್ನು ಫೌಂಡ್ ಮಾಡಿದ್ರು. ಸೊ ಇದು ಎಲ್ಲಿ ಐತಪ್ಪ ಅಂತಂದ್ರೆ ಕಾಠ್ಮಂಡು, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಐತಂದ್ರೆ ಕಾಠ್ಮಂಡು ನೇಪಾಳ ಒಳಗೈತಿ. ಎಷ್ಟು ಮೆಂಬರ್ಸ್ ಅದಾರ ಸದ್ಯಕ್ಕೆ ಅಂತಂದರೆ 8 ಮೆಂಬರ್ಸ್ ಅದಾರೆ. ಸೊ 8 ಮೆಂಬರ್ಸ್ ಯಾರ್ಯಾರು ಅನ್ನೋದು ಇಂಪಾರ್ಟೆಂಟ್. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂಟಾನ್, ಇಂಡಿಯಾ, ನೇಪಾಳ, ಮಾಲ್ಡೀವ್ಸ್, ಪಾಕಿಸ್ತಾನ ಮತ್ತು ಶ್ರೀಲಂಕಾ, ಇವು ಅಷ್ಟೂರು ಏನದಾರೆ ಆಸಿಯಾನ್ ಇದು ಸಾರ್ಕದ ಮೆಂಬರ್ ಅದಾರ. ಓಕೆ, ಇಲ್ಲಿ ಇದು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಇದ್ರದ್ದೇನೆ ಶಾರ್ಟ್ಕಟ್ ಬಿಮ್ಸ್ಟೆಕ್ ಅಂತ ಕರಿತೀವಿ. ಹೆಸರು ಮತ್ತು ಒನ್ಸ್ ಅಗೇನ್ ಬೇ ಆಫ್ ಬೆಂಗಾಲ್ ರೀಜನ್ ಇನಿಷಿಯೇಟಿವ್, ಅಲ್ಲೊಂದು ಇನಿಷಿಯೇಟಿವ್ ತೊಗೊಂಡ್ರೆ, ಅಲ್ಲೊಂದು ಇದು ಏನೋ ಒಂದು ಮಾಡೋಣ ಅಂತೇಳಿ ತಿಳ್ಕೊಂಡಾರ. ಏನು ಮಾಡೋಣಪ್ಪ ಅಂತಂದ್ರೆ ಮಲ್ಟಿ ಸೆಕ್ಟರ್ ಒಳಗೆ ಭಾಳ ವಿವಿಧ ರೀತಿಯಾದ ಸೆಕ್ಟರ್ಸ್ಗಳಲ್ಲಿ ಟೆಕ್ನಿಕಲ್ ಮತ್ತು ಎಕನಾಮಿಕ್ ಕೋಆಪರೇಷನ್ ಮಾಡೋಣ. ಟೆಕ್ನಿಕಲ್ ಸಹಾಯ ಮತ್ತು ಎಕನಾಮಿಕ್ ಆರ್ಥಿಕವಾಗಿ ಕೋಆಪರೇಷನ್ ಮಾಡೋಣ. ಸೊ ಇದಕ್ಕೆ ಏನಂತ ಕರೀತಾರೆ? ಬಿಮ್ಸ್ಟೆಕ್ ಅಂತ ಕರೀತಾರೆ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಇಲ್ಲಿ ಮಾಡತ್ತಾರೆ. ಸೊ ಯಾವಾಗ ಫೌಂಡ್ ಆಗಿತ್ತು? 1997 ಇದು ಸ್ಥಾಪನೆ ಆಗಿತ್ತು. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಬಾಂಗ್ಲಾದೇಶ ಢಾಕಾ ಒಳಗೆ. ಓಕೆ, ಢಾಕಾ ಬಾಂಗ್ಲಾದೇಶ ಒಳಗೆ. ಸೊ ಇಂಡಿಯಾ ಮತ್ತು ಬಿಮ್ಸ್ಟೆಕ್ ಬಗ್ಗೆ ಇಲ್ಲಿ ನೋಡೋಣ. 7 ಮಂದಿ ಅದಾರ. ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ ಮತ್ತು ನೇಪಾಳ. ಓಕೆ, ಬಿಮ್ಸ್ಟೆಕ್ದು 7 ಮಂದಿ ಮೆಂಬರ್ಸ್ ಅದಾರೆ. ಯಾರ್ಯಾರು? ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ ಮತ್ತು ನೇಪಾಳ. 1 2 3 4 5 6 7 ಕರೆಕ್ಟ್. ಓಕೆ, ನೆಕ್ಸ್ಟ್ ಬಿಮ್ಸ್ಟೆಕ್ದು 5th ಸಮಿಟ್ ಆಗಿತ್ತು 2022 ಅದು ವರ್ಚುವಲ್ ಆಗಿತ್ತು. ಸೊ ಎಲ್ಲಾಗಿತ್ತಪ್ಪ ಅಂತಂದ್ರೆ ಶ್ರೀಲಂಕಾ ಒಳಗಾಗಿತ್ತು. ಸೊ ಇಷ್ಟು ನೆನ್ಪಿಟ್ಕೋರಿ ಬಿಮ್ಸ್ಟೆಕ್ ಬಗ್ಗೆ. ನೆಕ್ಸ್ಟ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO ಅಂತ ಕರೀತಾರೆ. ಸೊ ಇದು ಸ್ಥಾಪನೆ ಆಗಿದ್ದು 15 ಜೂನ್ 2001 ಹೆಡ್ ಕ್ವಾರ್ಟರ್ ಬೀಜಿಂಗ್ ಚೈನಾ ಒಳಗೈತಿ. 9 ಮೆಂಬರ್ ಕಂಟ್ರೀಸ್ ಅದಾವ. 9 ಮೆಂಬರ್ ಕಂಟ್ರೀಸ್ ಯಾವ್ಯಾವ್ದು ಇಂಪಾರ್ಟೆಂಟ್? ಕಜಕಿಸ್ತಾನ್, ಚೈನಾ, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಆಮೇಲೆ ಇಂಡಿಯಾ, ಪಾಕಿಸ್ತಾನ್ ಮತ್ತು ಇರಾನ್. ಓಕೆ, ಇಲ್ಲಿ ಲೇಟೆಸ್ಟ್ ಮೆಂಬರ್ ಇರಾನ್ ಜಾಯ್ನ್ ಆಗಿರೋದು. ಸೊ ಇಲ್ಲಿ ನಾವು ಏನು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಳಗೆ ಇಲ್ಲಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅದಾವ ಸ್ವಲ್ಪ. ಸೊ ಸೆಂಟ್ರಲ್ ಏಷ್ಯನ್ ಕಂಟ್ರಿ SCOದು ಯಾವುದು ಮೆಂಬರ್ ಇಲ್ಲ ಅನ್ನೋದು ನೆನಪಿಟ್ಕೊಂಡ್ರೆ ನಿಮಗೆ ಸರಳಾಗಿ ಉಳುಕಿದ ಮೆಂಬರ್ಸ್ ನೆನಪಿಟ್ಕೊಳ್ಳೋಕೆ ಸಹಾಯ ಆಗ್ತೈತಿ. ಓಕೆ, ಇದು SCO ಬಗ್ಗೆ ನಾವು ನೋಡ್ತೀವಿ. ನೆಕ್ಸ್ಟ್, ನ್ಯಾಟೋ ಬಗ್ಗೆ ನೋಡ್ತೀವಿ. ನ್ಯಾಟೋ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಈ ನ್ಯಾಟೋ ಯಾವಾಗ ಬಂದಿತ್ತಪ್ಪ ಅಂತಂದ್ರೆ 4th ಏಪ್ರಿಲ್ 1949 ಒಳಗೆ ಬಂದಿತ್ತು. ಸೊ ನ್ಯಾಟೋ ಬಗ್ಗೆ ಒಮ್ಮೆ ಡೀಟೇಲ್ ಆಗಿ ನೋಡೋಣ. ಸೊ ಇಲ್ಲಿ ಸದ್ಯಕ್ಕೆ ಏನೈತಿ? ಫೌಂಡರ್ ಹೆಡ್ ಕ್ವಾರ್ಟರ್ ಅಷ್ಟೇ ನೋಡು, ಯಾವಾಗ ಸಿಕ್ತು ಅನ್ನೋದು ಅಷ್ಟೇ ನೋಡು, ಯಾವಾಗ ಹುಟ್ಟೈತಿ, ಎಲ್ಲಿ ಹೆಡ್ ಕ್ವಾರ್ಟರ್ ಐತಿ. ಸೊ ಬ್ರುಸೆಲ್ಸ್ ಬೆಲ್ಜಿಯಂ ಒಳಗೆ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ ನ್ಯಾಟೋದು. ಓಕೆ, ನೆಕ್ಸ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಭಾಳ ಇಂಪಾರ್ಟೆಂಟ್. ಸೊ WHO ಏನೈತಿ? ಕೋವಿಡ್ ಆದಾಗ ಭಾಳ ಇದ್ರ ಚರ್ಚೆಯಲ್ಲಿತ್ತು. ಸೊ ಅದಕ್ಕೆ WHO ಎಸ್ಟಾಬ್ಲಿಷ್ ಆಗಿದ್ದು 7th ಏಪ್ರಿಲ್ 1948 ಒಳಗೆ ಎಸ್ಟಾಬ್ಲಿಷ್ ಆಗಿತ್ತು. ಹೆಡ್ ಕ್ವಾರ್ಟರ್ ಎಲ್ಲೈತಿ? ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ ಒಳಗೈತಿ. ಮೆಂಬರ್ಸ್ ಎಷ್ಟು ಅದಾರ? ಎಷ್ಟು ಮಂದಿ ಇದ್ರದ್ದು ಮೆಂಬರ್ಸ್ ಅದಾರಪ್ಪ ಅಂದ್ರೆ 194 ಮೆಂಬರ್ ಸ್ಟೇಟ್ಸ್ ಅದಾರ, ಕಂಟ್ರಿಗಳು ಇದ್ರ ಮೆಂಬರ್ಸ್ ಅದಾರ. ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ? 7th ಏಪ್ರಿಲಿಗೆ. ವರ್ಲ್ಡ್ ಹೆಲ್ತ್ ಡೇ 7th ಏಪ್ರಿಲಿಗೆ ಯಾಕೆ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗಿದ್ದಿನ ಸ್ಥಾಪನಾ ದಿವಸ ಯಾವಾಗಪ್ಪ ಅಂದ್ರೆ 7th ಏಪ್ರಿಲ್ 1948. ಅದಕ್ಕೆ ವರ್ಲ್ಡ್ ಹೆಲ್ತ್ ಡೇ ಅಂತ ಕರೆಕ್ಟ್ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೊ ಡೈರೆಕ್ಟರ್ ಜನರಲ್ ಅಂತ ಇರ್ತಾರೆ ಇದಕ್ಕೆ. ಇದ್ರ ಹೆಡ್ ಯಾರಪ್ಪ ಅಂತಂದ್ರೆ ಡೈರೆಕ್ಟರ್ ಜನರಲ್ ಆಫ್ WHO ಯಾರಪ್ಪ ಅಂತಂದ್ರೆ ಟೆಡ್ರೋಸ್ ಅಧನಮ್ ಅಂಥೇಳಿ ಇವ್ರು ಏನದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು ಡೈರೆಕ್ಟರ್ ಜನರಲ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅದರ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದ್ರೆ ನ್ಯೂಯಾರ್ಕ್ USA ಒಳಗೆ ಅದ. ಓಕೆ, ಕೆಲವೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅದಾವ, ನಾವು ಈಗ ಇಷ್ಟು ತನಕ ಏನು ಡಿಸ್ಕಸ್ ಮಾಡಿದ್ವಿ ಅವು ಮಿಸ್ ಆಗಿರ್ಬೋದು. ಸೊ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಕೆಲವೊಂದ್ರದ್ದು ನ್ಯೂಯಾರ್ಕ್ USA ಒಳಗೆ ಅದಾವ. ಆ ಮಿಸ್ ಆಗಿದ್ದಂಥ ಆರ್ಗನೈಸೇಷನ್ ಅದರ ಹೆಡ್ ಕ್ವಾರ್ಟರ್ USA ನ್ಯೂಯಾರ್ಕ್ ಒಳಗೆ ಎಲ್ಲಿ ಅದಾವಪ್ಪ, ಯಾವ್ಯಾವ ಅದಾವ ಅನ್ನೋದು ನೋಡಿದಾದ್ರೆ ಯುನಿಸೆಫ್ದು ಹೆಡ್ ಕ್ವಾರ್ಟರ್ ನ್ಯೂಯಾರ್ಕ್ USA ಒಳಗೈತಿ. ಯುನಿಸೆಫ್ದು ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್. ನೋಡ್ರಿ, ಫಂಡ್ ಅಂತಾರೆ. ಫಂಡ್ ಅಂದರೆ ಒಂದು 4 ಮಂದಿ ಕೂಡಿ ದುಡ್ಡು ಹಾಕಿರ್ತಾರೆ. ಸೊ ಅದರದ್ದೊಂದು ಆಬ್ಜೆಕ್ಟಿವ್ ಇರ್ತೈತಿ. ಸೊ ಆ ಫಂಡ್ ಹಾಕಿದ ಆಬ್ಜೆಕ್ಟಿವ್ ಏನಪ್ಪ ಅಂತಂದ್ರೆ ಚಿಲ್ಡ್ರನ್ಸ್ ಎಮರ್ಜೆನ್ಸಿ, ಮಕ್ಕಳಿಗಾಗಿ ಎಮರ್ಜೆನ್ಸಿ ರಿಲೇಟೆಡ್ ಫಂಡ್ ಮಾಡ್ಯಾರ. ಸೊ ಅದು ಯುನೈಟೆಡ್ ನೇಷನ್ಸ್
ಯುನೈಟೆಡ್ ನೇಷನ್ಸ್ ಅವ್ರು ಮಾಡ್ಕೊಂಡು ಯುನೈಟೆಡ್ ನೇಷನ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್. ಸೊ ಈ ರೀತಿಯಾಗಿ ನಾವು ಓದ್ಕೋಬೇಕು. ಓಕೆ, ಯುನೈಟೆಡ್ ನೇಷನ್ದು ಪಾಪ್ಯುಲೇಷನ್ ಫಂಡ್ ಐತಿ, 4 ಮಂದಿ ದುಡ್ಡು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಓಕೆ, ಆ ಫಂಡದ ಆಬ್ಜೆಕ್ಟಿವ್ ಇರ್ತೈತಿ. ಆ ಆಬ್ಜೆಕ್ಟಿವ್ ಏನು? ಪಾಪ್ಯುಲೇಷನ್ ರಿಲೇಟೆಡ್ ಆಬ್ಜೆಕ್ಟಿವ್ ಇರ್ತೈತಿ. ಸೊ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್. ಸೊ ಅದ್ರ ಫುಲ್ ಫಾರ್ಮ್ ಏನಂತೆ? ಯುನೈಟೆಡ್ ನೇಷನ್ FPA ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್. ಅದು ಒಂದು ಪ್ರೋಗ್ರಾಮ್ ಇದು. ಓಕೆ, ಒಂದು ಪ್ರೋಗ್ರಾಮ್, ಯುನೈಟೆಡ್ ನೇಷನ್ ಅವರು ಒಂದು ಪ್ರೋಗ್ರಾಮ್ ರನ್ ಮಾಡತ್ತಾರೆ, ಅದು ರಿಗಾರ್ಡಿಂಗ್ ಡೆವಲಪ್ಮೆಂಟ್. ಈ ರೀತಿಯಾಗಿ ನಾವು ಓದ್ಕೊಂಡ್ವಿ ಅಂದರೆ ನಮಗೆ ಬಹಳ ಸರಳ ಆಗ್ತದೆ ತಿಳ್ಕೊಳ್ಳೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲದವಪ್ಪ ಅಂದರೆ ಜಿನಿವಾ ಒಳಗದ. ಸೊ ಯಾವ್ಯಾವಪ್ಪ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್? ಜಿನಿವಾ ಒಳಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅದ್ರ ಹೆಡ್ ಕ್ವಾರ್ಟರ್ ಜಿನಿವಾ ಒಳಗೆ ಇದ್ದೀವಿ ಅಂತಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್. ಓಕೆ, ಇಂಟರ್ನ್ಯಾಷನಲ್ ಅಂದೆ ನಾನು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್. ಓಕೆ, WMO ಅಂತ ಕರಿತೀವಿ. ಆಮೇಲೆ WMO. ಆಮೇಲೆ ನೆಕ್ಸ್ಟ್ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್, WIPO ಅಂತ ಕರಿತೀವಿ. ಓಕೆ, ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್. ನೆಕ್ಸ್ಟ್ ಯುನೈಟೆಡ್ ನೇಷನ್ ಹೈ ಕಮಿಷನ್ ಫಾರ್ ರೆಫ್ಯೂಜಿ, UNHRC ಇದು ಹೆಡ್ ಕ್ವಾರ್ಟರು ಜಿನಿವಾ ಒಳಗೈತಿ. ಓಕೆ, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್. ಸೊ ಇದ್ರ ಹೆಡ್ ಕ್ವಾರ್ಟರು ಜಿನಿವಾ ಒಳಗೈತಿ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಇದ್ರ ಇನ್ಸ್ಟಿಟ್ಯೂಟ್ದು ಹೆಡ್ ಕ್ವಾರ್ಟರ್ ಜಿನಿವಾ ಒಳಗೆ ಐತಿ. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಬೇರೆ ಬೇರೆ ರೀಜನ್ನಾಗೆ, ಅದು ಕೆಲವೊಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದಾವೆ, ಇಲ್ಲಿ ಮಟ್ಟ ನಾವು ಡಿಸ್ಕಸ್ ಮಾಡಿಲ್ಲ, ಅದು ಮತ್ತು ಅದರ ಹೆಡ್ ಕ್ವಾರ್ಟರ್ ಇಲ್ಲ, ಅದನ್ನು ನೋಡೋಣ. ಓಕೆ, ಯಾವುದಪ್ಪ ಅಂತಂದ್ರೆ ಯುನೆಸ್ಕೋ. ಓಕೆ, ಯುನೆಸ್ಕೋ ಏನೈತಿ? ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ ಐತಿ, ಎಜುಕೇಷನ್ ಕಾನ್ಸಂಟ್ರೇಟ್ ಮಾಡ್ತಾರೆ, ಸೈಂಟಿಫಿಕ್ ಥಿಂಕಿಂಗ್ ಬಗ್ಗೆ, ಕಲ್ಚರಲ್ ಆರ್ಗನೈಸೇಷನ್, ಅದು ಯುನೆಸ್ಕೋ. ಸೊ ಈ ಯುನೆಸ್ಕೋದು ಹೆಡ್ ಕ್ವಾರ್ಟರ್ ಐತಪ್ಪ ಅಂತಂದ್ರೆ ಪ್ಯಾರಿಸ್ ಫ್ರಾನ್ಸ್ ಒಳಗೆ ಐತಿ. ಓಕೆ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಎಕನಾಮಿಕ್ ಕೋಆಪರೇಷನ್ ಮತ್ತು ಡೆವಲಪ್ಮೆಂಟ್ ಸಲುವಾಗಿ ಒಂದು ಆರ್ಗನೈಸೇಷನ್ ಮಾಡ್ಯಾರ, ಅದು OPEC ಅಂತ ಕರೀತಾರೆ. ಅದ್ರದ್ದು ಹೆಡ್ ಕ್ವಾರ್ಟರು ಪ್ಯಾರಿಸ್ ಫ್ರಾನ್ಸ್ ಒಳಗೆ ಐತಿ. ಓಕೆ, ನೆಕ್ಸ್ಟ್ IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದು ಒಂದು. ಓಕೆ, ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿದು ಹೆಡ್ ಕ್ವಾರ್ಟರ್ ವಿಯೆನ್ನಾ ಆಸ್ಟ್ರೇಲಿಯಾ ಒಳಗೈತಿ. ಆಮೇಲೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಪನೀಸ್, OPEC ಅಂತೇಳಿ ನಾವು ಭಯಪಟ್ಟು ಹೊಡಿ ನೆಸೆಸಿಟಿ ಇಲ್ಲ. ಆರ್ಗನೈಸೇಷನ್ ಮಾಡ್ಯಾರ. ಯಾರ್ದು ಆರ್ಗನೈಸೇಷನ್ ಮಾಡ್ಯಾರ? ಪೆಟ್ರೋಲನ್ನು ಎಕ್ಸ್ಪೋರ್ಟ್ ಮಾಡೋರ್ದು ಒಂದು ಆರ್ಗನೈಸೇಷನ್ ಮಾಡ್ಯಾರ. ಸೊ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರಿದೊಂದು ಆರ್ಗನೈಸೇಷನ್ ಮಾಡ್ಯಾರ. ಸೊ ಅದು ಏನು ಫುಲ್ಫಿಲ್ ಮಾಡ್ತೈತೆ ಅಂತಂದ್ರೆ ಅವ್ರ ಒಳ್ಳೆತನ ಫುಲ್ಫಿಲ್ ಮಾಡ್ತೈತಿ. ಸೊ ಆ ಆರ್ಗನೈಸೇಷನ್ ಯಾವುದಪ್ಪ ಅಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಆರ್ಗನೈಸೇಷನ್. ಇದ್ರ ಹೆಡ್ ಕ್ವಾರ್ಟರ್ ವಿಯೆನ್ನಾ ಆಸ್ಟ್ರೇಲಿಯಾ ಒಳಗೈತಿ. ಸೊ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್. ಓಕೆ, ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಇದ್ರ ಹೆಡ್ ಕ್ವಾರ್ಟರ್ ಲಂಡನ್, ಯುನೈಟೆಡ್ ಕಿಂಗ್ಡಮ್ ಒಳಗೆ ಐತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಯಾವುದಪ್ಪ ಅಂತಂದ್ರೆ ಕಾಮನ್ವೆಲ್ತ್ ಆಫ್ ನೇಷನ್ ಅದು ಹೆಡ್ ಕ್ವಾರ್ಟರ್ ಲಂಡನ್, ಯುನೈಟೆಡ್ ಕಿಂಗ್ಡಮ್ ಒಳಗೈತಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಎಲ್ಲೈತಪ್ಪ, ಇದ್ರದ್ದು ಹೆಡ್ ಕ್ವಾರ್ಟರ್ ಅಂತಂದ್ರೆ ಲಂಡನ್, ಯುನೈಟೆಡ್ ಕಿಂಗ್ಡಮ್ ಒಳಗೆ. ಸೊ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಇದ್ರದ್ದು ಹೆಡ್ ಕ್ವಾರ್ಟರ್ ರೋಮ್, ಇಟಲಿ ಒಳಗೈತಿ. ಸೊ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ ಬರ್ನ್, ಸ್ವಿಟ್ಜರ್ಲ್ಯಾಂಡ್ ಒಳಗೈತಿ. ಸೊ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್. ಸೊ ಇದ್ರದ್ದು EPEC ಅಂತ ಕರಿತೀವಿ ನಾವು ಶಾರ್ಟ್ಕಟ್ಟಾಗಿ. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ ಅಂದ್ರೆ ಕ್ವೀನ್ಸ್ ಟೌನ್, ಸಿಂಗಪೂರ್ ಒಳಗೈತಿ. ಸೊ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್ UNWTO ಇದ್ರದ್ದು ಹೆಡ್ ಕ್ವಾರ್ಟರ್ ಮ್ಯಾಡ್ರಿಡ್, ಸ್ಪೇನ್ ಒಳಗೈತಿ. ಓಕೆ, ನೆಕ್ಸ್ಟ್ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ ಜೆಡ್ಡಾ, ಸೌದಿ ಅರೇಬಿಯಾ ಒಳಗೈತಿ. ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಯಾವ ರೀಜನ್? ಇಂಡಿಯನ್ ಓಷನ್ ರಿಮ್ ರೀಜನ್ ಒಳಗೆ ಇದೊಂದು ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ ಎಬಿನೆ, ಮೊರೇಷಿಯಸ್ ಒಳಗೆ ಬರ್ತೈತಿ. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, IUCN ಬಗ್ಗೆ ನೀವು ಎನ್ವೈರನ್ಮೆಂಟ್ ಇಕಾಲಜಿ ಒಳಗೆ ರೆಡ್ ಡಾಟಾ ಬುಕ್, ರೆಡ್ ಲಿಸ್ಟ್, ಎಂಡೇಂಜರ್ಡ್ ಓದ್ತಿರಲ್ಲ. ಸೊ ಅದು ಇದು ಒಂದು NGO ಟೈಪ್ NGO, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದ್ರ ಹೆಡ್ ಕ್ವಾರ್ಟರ್ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಒಳಗೈತಿ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೊಂದು ಕಮಿಟಿ ಅಂತಂದ್ರೆ ಒಂದು ಮಂದಿ ಇರ್ತಾರೆ, ಗ್ರೂಪ್ ಇರ್ತೈತಿ. ಆ ಕಮಿಟಿ
ಕಮಿಟಿದವರು. ಆ ಕಮಿಟಿದವ್ರು ರೆಕಮೆಂಡೇಷನ್ ಸಜೆಷನ್ಸ್ ಕೊಡ್ತಾರೆ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಸೊ ಅದ್ರದ್ದು ಹೆಡ್ ಕ್ವಾರ್ಟರ್ ಏನಪ್ಪ ಅಂತಂದ್ರೆ ಲೌಸಾನೆ, ಸ್ವಿಟ್ಜರ್ಲ್ಯಾಂಡ್ ಒಳಗೆ ಐತಿ. ಓಕೆ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ UNEP ಇದೊಂದು ಪ್ರೋಗ್ರಾಮ್ ರಿಗಾರ್ಡಿಂಗ್ ಎನ್ವೈರ್ಮೆಂಟ್ ಯಾರು ರನ್ ಮಾಡತ್ತಾರೆ? ಯುನೈಟೆಡ್ ನೇಷನ್ಸ್ ಅವ್ರು ರನ್ ಮಾಡತ್ತಾರೆ. ಸೊ ನೈರೋಬಿ ಕೀನ್ಯಾ ಒಳಗೆ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ. ಥ್ಯಾಂಕ್ ಯು ವೆರಿ ಮಚ್. ಯಾವ್ಯಾವ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ನನಗೆ ಗೊತ್ತಿದ್ದು, ಕೆಲವೊಂದು ಮಿಸ್ ಆಗಿರ್ಬೋದು. ಸೊ ಆ ಮಿಸ್ ಆಗಿದ್ರದ್ದು ಹೆಡ್ ಕ್ವಾರ್ಟರ್ ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ಆ ಆರ್ಗನೈಸೇಷನ್ ಮತ್ತು ಅದರ ಹೆಡ್ ಕ್ವಾರ್ಟರ್ ಯಾವಾಗ ಫೌಂಡ್ ಆಗಿತ್ತು ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿರಿ. ಸೊ ನನಗೆ ಗೊತ್ತಿರುವಂಥ ಎಲ್ಲ ಆರ್ಗನೈಸೇಷನ್ಸ್ ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.